ಇದೊಂದು ಟ್ಯೂಷನ್ ಕ್ಲಾಸ್, ನಾನೊಂದು ಕನ್ನಡದ ಮಾಸ್ಟರ್. ಅವಸ್ಥೆ ನೋಡಿ. ಅಲ್ಲ, ಮಕ್ಕಳು ಕಡಿಮೆ ಇದ್ರೆ ಕನ್ನಡ ಶಾಲೆನ ಅಲ್ಲಿ ಮುಚ್ಚಿಸುವುದಂತೆ. ಅಲ್ಲ, ಅದ ಅರ್ಥ ಇಲ್ವ ಅಂತ ನಾನು ಕೇಳೋದೊಂದು. ಕನ್ನಡ ಶಾಲೆಯಲ್ಲಿ ಕಲಿಯುವುದಿಲ್ಲ ಅಂತ ಒಂದು ಕಂಪ್ಲೇಂಟ್. ಯಾಕೆ ಕಲಿಯುವುದಿಲ್ಲ ಈ ಮಕ್ಕಳು? ಅದು ಗೊತ್ತಿಲ್ಲ ಈ ಎತ್ತವರಿಗೆ. ಕಲಿಯುವುದಿಲ್ಲ ಅಂದ್ರೆ ಈ ಪಾಠ ಪುಸ್ತಕದ ಯಾವ್ದವರಿಗೆ ನೆನಪಿರೋದಿಲ್ಲ. ಅದಕ್ಕೆ ನೋಡಿ ಅಂತ ಇವರ ಕೈಯಲ್ಲಿ ನೋಡಿ ಅಂತೆ ಇಷ್ಟಿಷ್ಟು ದೊಡ್ಡದು ಮೊಬೈಲ್, ಅದ್ರ ಮೇಲೆ ಕೂತ್ಕೊಂಡೇ ಆಡೋದು. ಹೀಗೆ ಅದು ಗೊತ್ತಾಗುದಿಲ್ಲ ಈ ಎತ್ತವರಿಗೆ. ಅವರಿಗೆ ಗಿಫ್ಟ್ ಕೊಡುದು, ಮತ್ತೆ ಕಂಪ್ಲೇಂಟ್ ಯಾರಿಗೆ? ಮೇಷ್ನವರಿಗೆ. ಕಲಿಯೋದಿಲ್ಲ, ತೆಗೆದುಕೊಂಡೋಗಿ ಇಂಗ್ಲಿಷ್ ಮೀಡಿಯಂ ಪ್ರೈವೇಟ್ ಸ್ಕೂಲ್ಗೆ ಹಾಕುದು. ಯಾರು ಅದು? ಇದಕ್ಕೆಲ್ಲ ಯಾರು ಓಣಿ? ಕನ್ನಡ ಶಾಲೆಯಲ್ಲಿ ಕಲಿತ ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳಿದ್ದಾರೆ, ಅದು ಇವರಿಗೆ ಅರ್ಥ ಆಗುದಿಲ್ಲ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಕಡಿಮೆ ಆಗಬಾರ್ದು ಅಂತ ನಾನು ಏನು ಮಾಡಿದೆ ಅಂದ್ರೆ ಒಂದು ಟ್ಯೂಷನ್ ಕ್ಲಾಸಿತ್ತೆ. ಶಾಲೆಯಲ್ಲಿ ಕಲಿಯದ ಮಕ್ಕಳನ್ನ ನಾನು ಸೀದಾ ಟ್ಯೂಷನ್ ಕ್ಲಾಸಿಗೆ ಕರ್ಕೊಂಡು ಹೋಗುದು. 1 ರೂಪಾಯಿ ಫೀಸ್ ತಗೊಳ್ದಿಲ್ಲ, ಸತ್ಯವಾಗಿ. ಆದ್ರೆ ಸಹ ಬರ್ತಾರ. ತುರಿಗೊಂದು 30-32 ಮಕ್ಕಳಿದ್ರು. ನಂತರ ಹೋಗಿ 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 ಈಗ 2 ಇದ್ದಾರೆ. ಅದು ಸಾಕು ನನಗೆ ಊರು ತೆಗಿಲಿಕ್ಕೆ. ಆದ್ರೂ ಬರ್ತಾರ. ಶಾಲೆ ಬಿಟ್ಟ ಕೂಡಲೇ ಟ್ಯೂಷನ್ ಕ್ಲಾಸಿಗೆ ಬರ್ಬೇಕಂತ ಹೇಳ್ತೇನೆ. ಬರ್ತಾರ? ಅದೂ ಇಲ್ಲ. ಮನೆಗೆ ಹೋಗಿ ಇದ್ದದನ್ನೆಲ್ಲ ತಿಂದು ಬರೋದು. ನಾನು ಇಲ್ಲಿ ನೀರು ಕುಡಿದವ್ರನ್ನ ಕಾಯುದು. ಆಹಾ, ಯಾರಿಗೆ ಬೇಕಿತ್ತಿದಲ್ಲ ಕರ್ಮಕಾಂಡ. ಒಂದು ಬರ್ತಾ ಇದೆ ನೋಡಿ ಅದ್ರ ಅವಸ್ಥೆ. ಅಂತ ದನನಾಥ ಹಾಡ್ಲಿಕ್ಕೆ ಈಚೆ ಬರ. ಎಷ್ಟೊತ್ತಿಗೆ ಬರುದು? ಎಷ್ಟೊತ್ತಿಗೆ ಬರುದು? ಓ, ಬೇಗ ಆಯ್ತಾ? ಆಮೇಲೆ ಬರ್ತೀನಿ. ಅದುಂಟದು ಮುಚ್ಚಳ ತೆಗೆದ ಯಾರು ನೀರು ಕುಡಿತಾರನ? ಮುಚ್ಚಳ ತೆಗೆದ ಯಾರು ನೀರು ಕುಡಿತಾರ? ನೀವು ಬಹಳ ಹುಷಾರಿದ್ದೀರಿ. ಮುಚ್ಚಳ ತೆಗೆದು ಕುಡಿದ್ರೆ ನೀರು ಖಾಲಿ ಆಗುದಿಲ್ವಾ? ಅಲ್ಲಿ ಬರುದು ನೋಡಂತೆ. ನಮಸ್ತೆ ಅಲ್ಲ ಗುಮ್ಮಸ್ತಿ. ಈಚೆ ಬರ. ಎಷ್ಟೊತ್ತಿಗೆ ಬರುದು? ಯಾಕ ಲೇಟ್? ಯಾಕ? ಅಯ್ಯೋ, ನಾನು ಶಾಲೆವರೆಗೂ ಬೇಗ ಬಂದಿದ್ದೆ. ಅಲ್ಲಿಂದ ಮತ್ತೆ ನಿಧಾನಕ್ಕೆ ಬಂದಿದ್ದು. ಅದೇಕೆ? ಮತ್ತೆ ಶಾಲೆ ಹತ್ರ ಒಂದು ದೊಡ್ಡ ಬೋರ್ಡ್ ಇಲ್ವಾ? ಎಂತಂತ? ಶಾಲಾ ವಠಾರ ನಿಧಾನಕ್ಕೆ ಚಾಲಿಸಿ. ಅದಕ್ಕೊಂದು ಮರ್ಯಾದೆ ಕೊಡುದು ಬೇಡ್ವಾ? ಅದು ಯಾರೀಗ ನಿನಗೆ ಹಾಕಿದಾನ ಅದು? ಓ, ಮತ್ತೆ ನಿಮಗ? ನನ್ಗಲ್ಲ, ಅದು ನಮ್ಮ ರಸ್ತೆ ಬದಿಯಲ್ಲಿರೋ ಶಾಲೆ ಅಲ್ಲ. ಅಲ್ಲಿ ಬಸ್ ಲಾರಿ ಎಲ್ಲ ಸೈಂಕ ಸುಯಿಂಕ ಅಂತ ಹೋಗ್ತದೆ. ಅವರಿಗೆ ಹಾಕಿದ ಅದು ಬೋರ್ಡು. ಹೌದಾ? ಇಲ್ಲ ಸುಳ್ಳು, ಇಲ್ಲ ಸುಳ್ಳು. ಮತ್ತೆ ದೊಡ್ಡ ದೊಡ್ಡ ಹೆಣ್ಮಕ್ಳಿರೋ ಕಾಲೇಜಿನ ಹತ್ರ ಬೋರ್ಡೇ ಇಲ್ಲ. ಎಂತ ಆಲೋಚನೆ ನೋಡ. ಹೇಗೆ? ದೊಡ್ಡ ದೊಡ್ಡ ಹೆಣ್ಮಕ್ಳಿರುವ ಕಾಲೇಜಿನ ಹತ್ರ ಬೋರ್ಡೇ ಇಲ್ಲ. ಅಲ್ಲಿ ಬೋರ್ಡ್ ಹಾಕುವ ಅಗತ್ಯವೇ ಇಲ್ಲ. ಯಾಕೆ? ಯಾಕಂದ್ರೆ ತನ್ನಷ್ಟೇ ಗಾಡಿ ಎಲ್ಲ ಸ್ಲೋ ಆಗ್ತದೆ. ನಾನು ಯಾಕೆ ನಿಮ್ಮನ್ನು ಟ್ಯೂಷನ್ ಕ್ಲಾಸಿಗೆ ಕರೆಯುದು? ಯಾಕೆ ಯಾಕೆ ಕರೆಯುದು ನಾನು ನಿಮ್ಮನ್ನು? ಮನೆಯಲ್ಲಿ ಸೊಳ್ಳೆ ಇದೆ, ಅದಕ್ಕೆ ಇಲ್ಲಿ ಬರ್ತೀನಿ. ಅದಲ್ಲ, ನಿಮ್ಗೆ ಶಾಲೆಯಲ್ಲಿ ನೋಡಿ ಕಲೀಲಿಕ್ಕೆ ತುಂಬಾ ಮಕ್ಕಳಿರ್ತಾರೆ. ಅಲ್ಲಿ ಕಲೀಲಿಕ್ಕೆ ನಿಮ್ಗೆ ಒಂದು ಏನೋ ಆಗ್ತದೆ, ಒಂದು ನಾಚಿಕೆ ಆಗ್ತದೆ, ಏನಾದ್ರು ಪ್ರಶ್ನೆಗಳಿಗೆ. ಇಲ್ಲಿ ಬಂದು ನನ್ನ ಹತ್ರ ಕೇಳಿದ್ರೆ ನಾನೆಲ್ಲ ಕಲಿಸಿಕೊಡ್ತೇನೆ ನಿಮ್ಗೆ. ಅದಕ್ಕೆ ನಾನು ಟ್ಯೂಷನ್ ಏನಾದ್ರು ಫೀಸ್ ತೆಗಿತಾನೆ ಇಲ್ಲಲ್ಲ. ನೋಡಿ, ಈಗ ಒಂದೊಂದೇ ಪಾಠ ನಾನು ಹೇಳಿ ಕೊಡುದಿಲ್ಲ, ಎಲ್ಲಾ ಪಾಠವನ್ನ ಚರಂಬುರಿ ಮಾಡಿ ಕೊಡ್ತೇನೆ. ಓಕೆ, ಈಗ ನೀನು 2ರಿಂದ 2 ತೆಗೆದ್ರೆಷ್ಟು? 2ರಿಂದ 2 ಇರುವುದೇ 2 ಅಂತೆ, ಅದನ್ನು ತೆಗೆಯುವುದಂತೆ. ಬೇಡ, ಅದು ಇಲ್ಲಿ ಬಾಬಾ. ಹೌದು, ಜಾಸ್ತಿ ಇದ್ರೆ ತೆಗೀರಪ್ಪ. ಅದು ಬೇಡ. ಈಗ ಇನ್ನೊಂದು 2 2 4 4 4 8. ಹಾಗಾದ್ರೆ 7348 ಮತ್ತು 3684 ಎಷ್ಟು? ಇವರು ಬೆಂಗಳೂರಿಂದ ಮಂಗಳೂರು ಮುಟ್ಟಿದ್ರು. ಸುಲಭದಕ್ಕೆಲ್ಲ ನೀವೇ ಉತ್ತರ ಹೇಳಿ, ಕಷ್ಟದನ್ನೆಲ್ಲ ನಮಗೆ ಕೇಳುದಾ? ನೀವು ಬರುವಾಗ ಕಲ್ತು ಬರ್ಲಿಕ್ಕೇನು ನಮ್ಮ ಹತ್ರ ಕೇಳುದ? ನಮ್ಗೆ ಗೊತ್ತಿಲ್ಲ, ಅದು ಕೇಳುದ? ಆಯ್ತು ಬಿಡಿ, ಎದುರು ಬನ್ನಿ. ಯಾಕೆ ತಿಂದು ಹೋಗಿ ಸಾಯ್ತೀರಾ? ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಇದೆ. ಎಲ್ಲುಂಟು? ಕಲ್ಪನೆ ಮಾಡ್ಬೇಕು, ನೆನೆಸ್ಬೇಕು. ಈಗ ನನ್ನ ಕೈಯಲ್ಲಿ ಒಂದು ಪ್ಲೇಟ್ ಇದೆ. ಆ ಪ್ಲೇಟ್ ಅಲ್ಲಿ 2 ಇಡ್ಲಿ ಇದೆ. ಅಯ್ಯೋ, ಇಡ್ಲಿ ಆದ್ರೆ ಎಲ್ಲಿದೆ ಅಂತ ಹೇಳ್ಬೋದಲ್ಲ. ಅದನ್ನ ನೆನೆಸ್ಬೇಕಾ? ಅಲ್ಲ, ಇಡ್ಲಿಯನ್ನು ನೆನೆಸಿದ್ರೆ ಮುದ್ದೆ ಆಗುದಿಲ್ವಾ? ಆಯ್ತು, ನೆನೆಸಿ ನೀವೇ ತಿನ್ನಿ. ಆ 2 ಇಡ್ಲಿಯನ್ನು ನಾನು ತಿಂದ್ರೆ ಪ್ಲೇಟ್ ಅಲ್ಲಿ ಏನು ಉಳೀತು? ಪ್ಲೇಟ್ ಅಲ್ಲಿ ಚಟ್ನಿ ಉಳೀತು. ಚಟ್ನಿ ಎಲ್ಲಿಂದ ಬರ್ತದ? ಚಟ್ನಿ ಉಂಟುಂಟ ನೆನೆಸ್ಬೇಕು. ಮತ್ತೆ
ನಾವು 10 ಗಟ್ಟಿಯ ಪ್ಲೇಟ್ ಅನ್ನು ನೆನೆಸುವಂತೆ ನಿಮಗೆ ಒಂದು ತೆಂಗಿನಕಾಯಿ ಚಟ್ನಿ ನೆನೆಸ್ಲಿಕ್ಕೆ ಆಗುದು. ಅಧಿಕ ಪ್ರಸ ಮಾತು ಒಂದು ಬರ್ತೇನೆ ನೋಡು. ಹೊಡಿಲಿಕ್ಕಿಲ್ಲ. ಯಾಕೆ? ಹೊಡಿಲಿಕ್ಕಿಲ್ಲ. ಯಾಕೆ? ಕಾನೂನುಂಟು. ಅದು ಬಿಡಿ, ನಾನು ಹಾಡು ಕಲೀಲಿಕ್ಕೆ ಯಾರಿಗೆ ಹೇಳಿದ್ದು ನಿನ್ನೆ? ಅವಳಿಗೆ. ಯಾರಿಗೆ? ಅವಳಿಗೆ. ನನಗೆ ಬಾ. ಯಾವ್ದು ಹಾಡು? ನಾಯಿ ಮರಿ ಕಲ್ತಿದ್ಯಾ? ಕಲ್ತಿದೆ. ನೋಡು, ಅವಳನ್ನ ನೋಡಿ ಕಲಿಯ, ಅವಳನ್ನ ನೋಡಿ ಕಲಿ. ಅವಳನ್ನು ನೋಡಿ ಕಲಿತೆ, ಕಳೆದ ವರ್ಷ ಫೇಲ್ ಆಗಿದೆ. ಅವನ ಹತ್ರ ಮಾತಾಡುದಿಲ್ಲ, ನೀನ್ ಹೇಳಾಯ್ತಮ್ಮ. ಹೇಳ್ತೇನೆ. ಯಾವ್ದು? ನಾಯಿ ಮರಿ ತಿಂದಿಬೇಕೆ? ವೆರಿ ಗುಡ್, ನಾಯಿ ಮರಿ ತಿಂದಿಬೇಕೆ? ವೆರಿ ಗುಡ್. ನಾಯಿ ಮರಿ ತಿಂದಿಬೇಕೆ? ಒಂದ್ ನಿಮಿಷ, ಅದು ಅದಕ್ಕಿಂತ ಮುಂದೆ ಹೋಗುದಿಲ್ವಾ? ನೀವು ತಿಂಡಿ ಬೇಕಾ ಬೇಡ ಅಂತ ಹೇಳಲೇ ಇಲ್ಲ. ನಾನು ನಾಯನ ನಾಯಿಂದ ನೆನೆಸ್ಬೇಕು. ಅದು ಪಾಠ ನಾನು ಹೇಳಿಕೊಡುವಾಗ ಅದನ್ನು ತಿಳಿದುಕೊಳ್ಳುದಿಲ್ಲ, ಹುಚ್ಚುಕಟ್ಟುದಲ್ಲ ನಂತ. ಅದ್ಯಾವುದು? ಆಡಿನ ಬಗ್ಗೆ ಪ್ರಬಂಧ ಯಾರಿಗೆ ಹೇಳಿದ್ದು? ಬಾಯ್ ಬರ ಅವಳಿಗೆ. ಅವಳಿಗೆ ಎಲ್ಲ ಅವಳಿಯಾ? ನಿನ್ಗಿಲ್ಲ ಹಾಗಾದ್ರೆ? ಕಲ್ತಿದ್ಯಾ? ಕಲ್ತಿದ್ದೇನೆ. ಬಾಯ್ ಬರ ಮಾಡಿದ್ಯಾ? ಮಾಡಿದ್ದೇನೆ. ಮಾಡ ಹೇಳದ್ರಪ್ಪ. ಆಡು ಒಂದು ಸಾಕು ಪ್ರಾಣಿ. ಆಡು ಒಂದು ಸಾಕು ಪ್ರಾಣಿ. ಆಡು ನಮಗೆ ಲಾಡು ಕೊಡ್ತದೆ. ಹಾಡು ಎಲ್ಲಿಗ ಲಾಡು? ಅದು ಹಿಂದೆ ಬಿಟ್ಟೆ ಆಗುತ್ತಲ್ಲ, ಅದನ್ನ ಲಾಡು ಅಂತ ತಿಳಿದಿದ್ದವಳು. ಅದು ಲಾಡೆಲ್ಲ ತಿನ್ಬೇಡ ಅದು. ಅದಲ್ಲ. ಎಲ್ಲದಕ್ಕೆ ಮಾತಾಡಿ ಯಾಕ? ಸುಮ್ಮನೆ ಅಂತಲ್ಲಿ. ಆಡು ಹಾಲು ಕೊಡುತ್ತದೆ. ಆಡು ನಮಗೆ ಹಾಲು ಕೊಡ್ತದೆ. ವೆರಿ ಗುಡ್. ಆಡಿನ ಅಮ್ಮ ನಮಗೆ ಹಾಲು ಕೊಡ್ತದೆ. ಆಡಿನ ಅಜ್ಜಿ ನಮಗೆ ಹಾಲು ಕೊಡ್ತದೆ. ಇದ್ರೆ ಕೊಡ್ತದೆ. ಆಡಿನ ಅಪ್ಪ ನಮಗೆ ಹಾಲು ಕೊಡ್ತದೆ. ಆಡಿನ ಅಪ್ಪ ಎಲ್ಲಿಗ ಹಾಲು ಕೊಡುದು? ಅದು ಖಾಲಿ ಮೂತ್ರ ಕೊಡುದು. ದನದ ಬಗ್ಗೆ ಪ್ರಬಂಧ ಯಾರಿಗೆ ಹೇಳಿದ್ದು? ಅವನಿಗೆ ಬಂದ ಈಗ ಸಿಕ್ಕಿದ ನನ್ ಕೈಗೆ. ಬಾ ಬಾ ಬಾ. ಆಡಿನ ಬಗ್ಗೆ ಪ್ರಬಂಧ ಕಲ್ತಿದ್ಯಾ? ಬಾಯ್ ಪಾಠ ಮಾಡಿದ್ಯಾ? ಅವಳಿಗೆ. ಆಡು ಅವಳಿಗೆ. ಅಲ್ಲ, ದನದ ಬಗ್ಗೆ ನನ್ಗೆ ಗೊತ್ತುಂಟು. ಹೇಳು ಬೇಗ. ದನ. ದನ ಒಂದು ಸಾಕು ಪ್ರಾಣಿ. ಕಲ್ತಿದ್ದಾನೆ. ಅದು ನಮಗೆ ಹಾಲು ಕೊಡ್ತದೆ. ಕೊಡ್ತದೆ, ಬೇಕಾದ್ರೆ ಬನ್ನಿ ಮನೆಗೆ ನೋಡಿ. ಕೊಡ್ತದ? ನಮ್ಮ ದನ ಕಪ್ಪಾದ್ರೆ ಅದು ಬಿಳಿ ಹಾಲು ಕೊಡ್ತದೆ. ಸತ್ಯ, ಬೇಕಾದ್ರೆ ಬನ್ನಿ ಮನೆಗೆ ನೋಡಿ. ನೋಡಿ, ಎಲ್ಲ ದನ ಸಹ ಬಿಳಿ ಹಾಲು ಕೊಡುದಲ್ಲವಾ? ಅದಕ್ಕೆ 2 ಕೊಂಬು ಇದೆ, ಅದಕ್ಕೆ 4 ಕಾಲು ಇದೆ, ಹಿಂದೆ ಒಂದು ಉದ್ದವಾದ ಬಾಲ ಇದೆ. ಆ ಬಾಲದಿಂದ ಪತ ಸೆಗಣಿ ಹಾಕುತ್ತೆ. ಹೌದು, ನಮ್ಮ ದನ ಸೆಗಣಿ ಹಾಕ್ತದೆ. ಎಲ್ಲ ದನ ಸಾಕ್ತದೆ. ಈಜೆ ಬೇಡ, ನಾನು ಸಗಣಿಯನ್ನು ಕೇಳಿದ್ನ. ಈಗ ಸಗಣಿ ಕೇಳಿದ್ನ? ನೀವು ಸೆಗಣಿಯನ್ನು ಕೇಳದಿದ್ರೆ ನಮ್ಮ ದನ ಸೆಗಣಿ ಹಾಕುತ್ತೆ. ಇದು ನಮ್ಮ ಮನೆಯ ಬಗ್ಗೆ ಹೇಳು. ನಿಮ್ಮ ಮನೆಗೆ ನನ್ನ ಕರ್ಕೊಂಡು ಹೋಗಿದ್ದೀರಾ? ನಿನ್ನ ಮನೆ? ನನ್ನ ಮನೆ ಒಂದು ಸುಂದರವಾದ ಮನೆ. ಅದಕ್ಕೆ ಎದುರುಗಡೆ ಒಂದು ಬಾಗಿಲಿದೆ, ನಾವಲ್ಲೇ ಹೋಗುದು. ಮತ್ತೆಂತ ಹಣ ಹಾಕೋ ಡಬ್ಬಿಯ ಮೇಲಿಂದ ಹಾಕ್ಲಿಕ್ಕೆ ನಿಮ್ಮನ್ನು? ಮತ್ತೆ ಆ ಕಡೆ ಈ ಕಡೆ ಕಿಟಕಿಗಳಿದೆ. ಮತ್ತೆ ನಮ್ಮ ಮನೆಯ ಹಿಂದೆ ಹಟ್ಟಿ ಇದೆ, ಅದ್ರಲ್ಲಿ ನಮ್ಮ ದನ ಇದೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬು ಇದೆ, ಅದಕ್ಕೆ 4 ಕಾಲು ಇದೆ, ಹಿಂದೆ ಒಂದು ಉದ್ದವಾದ ಬಾಳೆ ಇದೆ. ಬಾಳೆಯಿಂದ ಅಲ್ಲಿ ದನ ಯಾಕೆ ಬಂದದ್ದು? ನಮ್ಮ ಮನೆ ಹಿಂದೆ ಹಟ್ಟಿ ಇದೆ. ಲೈಟ್ ಕಂಬದ ಬಗ್ಗೆ ಹೇಳು. ಮೊನ್ನೆ ಬುಧವಾರ ಕಳಿಸಿದ್ದು ಲೈಟ್ ಕಂಬ ಒಂದು ಉದ್ದವಾದ ಕಂಬ, ಅದಕ್ಕೆ ಆ ಕಡೆ ಈ ಕಡೆ ವೈರ್ ಇರ್ತದೆ. ಆ ವೈರಿನಲ್ಲಿ ಸಿಂಕು ಕರೆಂಟ್ ಪಾಸ್ ಆಗ್ತದೆ. ಮತ್ತೆ ಅದರ ಬುಡದಲ್ಲಿ ನಮ್ಮ ದನವನ್ನು ಕಟ್ಟಿ ಹಾಕ್ತೇವೆ. ದನ ಒಂದು ಸಾಕು ಪ್ರಾಣಿ, ಅದಕ್ಕೆ 2 ಕೊಂಬಿದೆ, ಅದಕ್ಕೆ 4 ಕಾಲು ಇದೆ, ಇನ್ನೊಂದು ಉದ್ದಾದ ಬಾಳ ಇದೆ. ಅಲ್ಲಿಗೆ ಯಾಕೆ ದನ ಬರುದು? ನಮ್ಮ ದನವನ್ನಲ್ಲಿ ಮೇಲಿಗೆ ಕಟ್ಟಿ ಹಾಕುದಲ್ವಾ? ಆಯ್ತಾಯ್ತಾ ಬಿಡು. ಈಗ ನಾನು ಚಿತ್ರ ಬರೀಲಿಕ್ಕೆ ಯಾರಿಗೆ ಹೇಳಿದ್ದು? ಅವನಿಗೆ. ಎಲ್ಲಿಂದ ಚಿತ್ರ? ಬೇಗ ತೆಗಿ, ಬೇಗ ತೆಗಿ, ಬೇಗ ತೆಗಿ, ಬ್ಯಾಗಲ್ಲಿ ತೆಗಿರಿ ಬೇಗ. ಅಯ್ಯೋ, ಏನು ಮನೆಯಲ್ಲಿ ಉಂಟು. ಈಗ ಅದೇ ಚಿತ್ರ ಬೇಕು. ಇಲ್ಲಿಂಟು. ಈಗ ಯಾವ ಚಿತ್ರ ಹೇಳಿ ನಾನು? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ಆ ನಾಯಿ ಮಾಂಸವನ್ನೇ ತಿನ್ಬೇಕು. ರಪ್ಪ ಬೇಕು. ನನ್ನನ್ನು ನೀವೊಂದು ವಿಚಿತ್ರ. ಬೇಗ ನಾಯಿ ಮಾಂಸ ತಿನ್ನೋ ಚಿತ್ರ. ಈಗ ನಾನು ನಿನ್ನ ಹತ್ರ ಕೆಲವು ಪ್ರಶ್ನೆ ಕೇಳ್ತೀನಿ. ನೀರಿನಲ್ಲಿ ವಾಸಿಸುವ 5 ಜೀವಿಗಳ ಹೆಸರು ಹೇಳು. ಪಟ ಪಟ ಅಂತ ಹೇಳ್ಬೇಕು. ನೀರಿನಲ್ಲಿ ಜೀವಿಸುವ 5 ಜೀವಿಗಳು. ಒಂದು ಕಪ್ಪೆ. ವೆರಿ ಗುಡ್. ಒಂದು ಕಪ್ಪೆ ಅಪ್ಪ, ಒಂದು ಕಪ್ಪೆ ಅಮ್ಮ, ಒಂದು ಕಪ್ಪೆ ಅಣ್ಣ, ಒಂದು ಕಪ್ಪೆ ಅಕ್ಕ. ಕಪ್ಪೆ ಅತ್ತೆ ಮಾವ ಇಲ್ಲಿ ನೆಂಟ್ರ ಮನೆಗೆ ಹೋಗಿದಾರ. ಆಯ್ತಾನೆ ಚಿತ್ರ? ಆಯ್ತಾ? ಚಿತ್ರ ಆಯ್ತು. ಅಬ್ಬ, ಚಿತ್ರ ಬಿಡಿಸೋದಲ್ಲ ಹುಷಾರಿದ್ದಾನೆ. ಸ್ವಲ್ಪ ಇದು ಹೋಗುದಿಲ್ಲ ತಲೆಗೆ ಪಾಠ ಎಲ್ಲ ಅಷ್ಟೇ.
ಅದ್ಯಾಕೆ ಮಂಡಿಸಿದ್ದು? ಅದು ಮನೆಯಲ್ಲಿ ಹೋಗಿ ನೋಡಿ. ಬೇಡ ಬೇಡ, ಅಲ್ಲ ಈಗ ಪಾಠ ಮಾಡಿ ಮನೆಯಲ್ಲಿ ಹೋಗಿ ನೋಡಿ. ಅವನಿಗೆ ಭಯ ಆಗುತ್ತೆ. ಅದೇ ಆ ತರ ಏನ್ ಮಾಡುದಿಲ್ಲ, ಸ್ವಲ್ಪ ತಪ್ಪಿದ್ರೆ ಏನಾಗುದಿಲ್ಲಪ್ಪ, ಅದಕ್ಕೆ ಏನಾಗುತ್ತೆ. ಅಲ್ಲ ಈಗ ಬೇಡ ನೋಡುದು. ಏನಾಗುದಿಲ್ಲ, ನಂಗೆ ಅದೆಲ್ಲ ಇಷ್ಟ, ನಂಗೆ ತುಂಬಾ. ಚಿತ್ರ ಎಲ್ಲ ಯಾವ್ದು ಯಾವ್ದು ಹೇಳಿದ ಚಿತ್ರ? ಅದು ನಾಯಿ ಮಾಂಸ ತಿನ್ನುವ ಚಿತ್ರ. ನಾಯಿ ಮಾಂಸ ತಿನ್ನುವ ಚಿತ್ರ. ಇಲ್ಲಿ ಮಾಂಸ ಎಲ್ಲಿ ಉಂಟಾ? ಮಾಂಸ ಎಲ್ಲಿ ಉಂಟು ಇಲ್ಲಿ? ಮಾಂಸವನ್ನು ನಾಯಿ ತಿಂದಿದೆ. ಹಾಗಾದ್ರೆ ನಾಯಿ ಎಲ್ಲಿಂಟು? ಮಾಂಸ ತಿಂದ್ಮೇಲೆ ನಾಯಿ ಅಲ್ಲಿ ನಿಲ್ತದ? ಅದು ಓಡಿ ಹೋಗಿದೆ. ಈಗ ನಾನು ಸಾಮಾನ್ಯ ಜ್ಞಾನ ಕೇಳ್ತೇನೆ. ಈಗ ರಾಷ್ಟ್ರ ಪಕ್ಷಿ ಯಾವುದು? ಕಾಗೆ. ಅಲ್ಲ ಅವಳಿಗೆ ಹೇಳಿ, ಅವಳಿಗೆ ಹೇಳಿ. ಇಷ್ಟು ದಿವಸ ಬಾಯಿ ಬಡ್ಕೊಂಡು ನಾವು ಕಾಗೆ ಕಾಗೆ ನಮ್ಮ ರಾಷ್ಟ್ರ ಪಕ್ಷಿ. ಕಾಗೆ ರಾಜ್ಯ ಪಕ್ಷಿ ಅಲ್ಲ ಅಮ್ಮ, ರಾಜ್ಯನಲ್ಲ, ಜಿಲ್ಲಾ ಪಕ್ಷಿ. ಜಿಲ್ಲಾ ಪಕ್ಷಿ. ಕಾಗೆ ನಮ್ಮ ಜಿಲ್ಲಾ ಪಕ್ಷಿ. ಕಾಗೆನ ಸಾಯಿಸ್ಬೇಕಾದ್ರೆ ಇವಾಗ ಯಾಕೆ ಬಂತ? ಕಾಗೆ ಪಂಚಾಯತ್ ಪಕ್ಷಿ. ಅದು ಗೊತ್ತುಂಟು, ಭಯದಲ್ಲಿ ಬರ್ತದೆ. ಹಾಗೆ ನಮ್ಮ ಪಂಚಾಯತ್ ಪಕ್ಷಿ. ಬರ್ತದೆ. ನನಗೊಂದು ಸಂಶಯ ಉಂಟು. ಏನ್ ಸಂಶಯ? ಅದು ನನಗೊಂದು ವಾಕ್ಯ ಬರೀಲಿಕ್ಕೆ ಆಗುದಿಲ್ಲ. ಯಾವ ವಾಕ್ಯ? ನಾನು ಬರೆದು ತೋರಿಸ್ತೇನೆ. ಯಾವ್ದು ವಾಕ್ಯ ಪುಟ ಹೇಳು. ನೀವು ಬರೀರಿ, ನಾನು ಹೇಳ್ತೀನಿ. ಅದೇ ತೋರಿಸ್ತೇನಪ್ಪ. ಒಬ್ಬ ರೈತನು ತನ್ನ ಹೊಲದಲ್ಲಿ ಉಳುತ್ತಿದ್ದನು. ಆತನು ತನ್ನ ಎತ್ತುಗಳಲ್ಲಿ ಈ ರೀತಿ ಹೇಳುತ್ತಿದ್ದನು. ಆಯ್ತಲ್ಲ? ಅಲ್ಲ, ಲಾಸ್ಟ್ ಇದು ಹೇಳು ಸ್ವಲ್ಪ. ಬರೀರಿ. ಅದು ಆಗುದಿಲ್ಲ ಬರೀಲಿಕ್ಕೆ. ಅದನ್ನೆಲ್ಲ ಬರೀಲಿಕ್ಕೆ ಆಗ್ತದನ? ನಮಗೆ ಹೇಳಿಕ್ಕೆ ಆಗ್ತದೆ ಅಂತ ಬರೀಲಿಕ್ಕೆ ಆಗುದಿಲ್ವಾ? ಎಲ್ಲ ಹೇಳುವ ಬರೀಲಿಕ್ಕೆ ಆಗುದಿಲ್ಲ ಅಂತ ಅದೆಲ್ಲ ಬರೀಲಿಕ್ಕೆ ಆಗ್ತದ? ಒಳ್ಳೆ ಸಂಶಯ ಕೇಳಿ ಸಾಯಿದ ನೀವು. ನನಗೆ ಏನೋ ಸಂಶಯ ಉಂಟು. ಬೇಡ, ನಿಮ್ಮ ಸಂಶಯ ಬೇಡ, ನಾನು ಹೋಗ್ತೀನಿ, ನೀವು ಸಾಯಿರಿ. ಇಲ್ಲ, ನನ್ನ ಸಂಶಯದಲ್ಲಿ ನಿಮ್ಮ ಭವಿಷ್ಯ ಅಡಗಿದೆ. ನನ್ನ ಭವಿಷ್ಯದ ಎಂತದ ಅದು? ಎಂತ ಅಲ್ಲಿ ಯಾಕೆ ನೋಡುದು? ದಾರಿ ನೋಡ್ಕೋತೀನಿ, ಬೇರೆ ಎಂತಿಲ್ಲ. ಅದು ಮತ್ತೆ ನಿಮ್ಮ ಮಗಳ ಫೋನ್ ನಂಬರ್ ಕೊನೆಗೆ 678 ಅದು 789 ಅಲ್ಲ? 789. ನಾನು 678 ಮಾಡಿದೆ. ಮತ್ತೆ ಎಲ್ಲಿ ಸಿಗ್ತಾಳ ಅವಳು?